ಇನ್ನಷ್ಟು ಹೇಳಿಕೆಗಳು ಇದೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಈ ಕ್ಲೋಸ್ ಆಗಿರುವಂತಹ ವಿಚಾರ ಇದೆಯಲ್ಲ, ಇದು ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಟ್ವೀಟ್ ಅಸ್ತ್ರಕ್ಕೆ ಡಿಕೆ ಶಿವಕುಮಾರ್ ಈಗ ಬೆಚ್ಚಿಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಜೆಡಿಎಸ್ ರಾಜಕೀಯ ಮಾಡ್ತಾ ಇದೆ, ನನ್ನ ಬಗ್ಗೆ ಮಾತಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ದೆ ಬರಲ್ಲ. ಬಿಗ್ ಬಾಸ್ ನಾನೇ ಹೋಗಿ ಉದ್ಘಾಟಿಸಿದ್ದೇನೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಸೀಸ್ ಮಾಡಿದೆ, ಏನ್ ಮಾಡೋದಕ್ಕೆ ಸಾಧ್ಯ? ಕಾನೂನು ಪ್ರಕಾರ ಕ್ರಮ ಮಾಡಿದ್ದಾರೆ, ಅದನ್ನ ಮಾಡೋದಕ್ಕೆ ಹೇಳಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಡ್ಕೊಳ್ಳಿ, ಮೇಲ್ಗಡೆ ಕರ್ಕೊಂಡು ಮಾಡ್ಕೊಳ್ಳಿ. ನಾನು ಎನ್ಕ್ವೈರಿ ಮಾಡಿದೆ, ಅವ್ರು ಯಾರೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಐ ಹ್ಯಾವ್ ಸೆಡ್ ಡಿಸಿ ಎಂಪ್ಲಾಯ್ಮೆಂಟ್ ಈಸ್ ಇಂಪಾರ್ಟೆಂಟ್. ವಾಟ್ ಎವರ್ ಇಸ್ ದೇರ್, ಲೈಕ್ ಗಿವ್ ದೆಮ್ ಆನ್ ಆಪರ್ಚುನಿಟಿ. ಅವರು ರೆಕ್ಟಿಫೈ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು, ಮತ್ತೊಂದಾಗಬೇಕು. ನಾನೇ ಹೋಗಿ ಅದನ್ನು ಇನಾಗ್ರೇಟ್ ಮಾಡಿದ್ದು. ಆಯ್ತು, ನನ್ನ ಬಗ್ಗೆ ಮಾತಾಡಲಿಲ್ಲ ಅಂತ ಅವ್ರಿಗೆ ನೆಮ್ಮದಿನೇ ಬರಲ್ಲ ರೀ, ಅವ್ರಿಗೆ ಶಕ್ತಿನೇ ಬರಲ್ಲ. ಪಾಪ ನನ್ನ ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ರೆನೂ ಬರಲ್ಲ, ಶಕ್ತಿನೂ ಬರಲ್ಲ, ಯಾವುದಕ್ಕೂ ಶಕ್ತಿ ಬರಲ್ಲ ಅವ್ರಿಗೆ. ಅರ್ಥ ಆಯ್ತಾ? ನಾವು ನಮ್ಮ ಡ್ಯೂಟಿನ ನಮ್ಮ ಸರ್ಕಾರದವ್ರು ಮಾಡಿದ್ರೆ ನನಗೆ ಗೊತ್ತಿಲ್ಲ. ನಾನೇ ಫೋನ್ ಮಾಡಿ ಡಿಸಿಗೆ, ಎಸ್ಪಿಗೆ ಹೇಳಿದ್ದೀನಿ, ವಿ ಶುಡ್ ನಾಟ್ ಲುಕ್ ಅಟ್ ಲಾ. ಏನಾದ್ರು ತಪ್ಪಾಗಿತ್ತು ಅಂದ್ರೆ ಲೆಟ್ ರೆಕ್ಟಿಫೈಡ್, ಇವತ್ತು ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ಇಷ್ಟು ಮಾತ್ರ ಗೊತ್ತು. ಮಿಕ್ಕಿದೇನೋ ನನ್ನ ಹತ್ರ ಬಂದು ಇವರು ಪೊಲ್ಯೂಷನ್ ಕಂಟ್ರೋಲ್ ಚೇರ್ಮನ್ರಿಗೂ ಫೋನ್ ಮಾಡಿದೆ, ನನಗೆ ಗೊತ್ತಿರಲಿಲ್ಲ. ನಾನು ಟಿವಿಲಿ ನೋಡಿದೆ. ಬಿಗ್ ಬಾಸ್ ಆಗಲಿ ಯಾವುದೇ ಆಗಲಿ ಎಂಟರ್ಟೈನ್ಮೆಂಟ್ ಇರಬೇಕು. ಪ್ರೈವೇಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನೋ ತಪ್ಪುಗಳು ಮಾಡಿರ್ತಾರೆ, ಬಟ್ ಅದಕ್ಕೆ ಸೆಟರೇಟ್ ಮಾಡ್ಕೊಳ್ಳಿ ಅಂತ ಆಪರ್ಚುನಿಟಿ ಕೊಡಬೇಕು. ದಿಸ್ ಇಸ್ ಮೈ ಸಜೆಷನ್ ಟು ದೆಮ್. ಸುಪ್ರೀಂ ಕೋರ್ಟ್ ಇನ್ಸಿಡೆಂಟ್ ಬಹಳ ತಪ್ಪದು. ಯಾರೇ ಆಗಲಿ ನ್ಯಾಯ ಕೊಡ್ತಾ ಇರೋಂಥ ಜಾಗ. ಇವರ ಇದನ್ನ ಅಧರ್ಮ ತೋರಿಸೋದು, ಅವರ ಈ ತರ ಮಾಡೋದು ಖಂಡಿಸಬೇಕು, ಆಕ್ಷನ್ ತಗೋಬೇಕು. ಸುಪ್ರೀಂ ಕೋರ್ಟ್ ಜಡ್ಜು ಏನು ಆಕ್ಷನ್ ತಗೋಬೇಡಿ ಅಂತ ಹೇಳಿದ್ರು ಕೂಡ ಅದು ತಪ್ಪದು. ಸೋಮೋಟ ಆಕ್ಷನ್ ತಗೋಬೇಕು. ಕಾನೂನು ಪ್ರಕಾರ ಏನ್ ಮಾಡಬೇಕು ಅದಕ್ಕೆ ಮಾಡಬೇಕು. ಟನಲ್ ರೋಡ್ ಐ ಸ್ಪೀಕ್ ಸಪರೇಟ್ಲಿ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಬ್ಯಾಂಗ್ಳೂರ್. ನಾವು ಯಾವ ಲಾಲ್ಬಾಗ್ನೂ ಡ್ಯಾಮೇಜ್ ಮಾಡಕ್ ಹೋಗಲ್ಲ. ನಮಗೂ ಗೊತ್ತಿದೆ ಲಾಲ್ಬಾಗ್ ಎಷ್ಟು ಪವಿತ್ರವಾದ್ದು, ಹಿಸ್ಟಾರಿಕ್ ಇದೆ, ಎಲ್ಲಿ ಜಾಗ ಇದೆ ಅನ್ನೋದಿದೆ. ನಾನೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ, ಯಾರು ಆತಂಕ ಬೇಡ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದನ್ನ ಕೇಳಿಸ್ಕೊಂಡ್ವಿ. ಡಿಸಿ ಎಸ್ಪಿಗೆ ನಾನೇ ಖುದ್ದಾಗಿ ಹೇಳಿದ್ದೆ, ತಪ್ಪಾಗಿದ್ರೆ ಒಂದು ಅಪರ್ಚುನಿಟಿ ಕೊಡಿ, ರೆಕ್ಟಿಫೈ ಮಾಡಿ ಒಂದು ಅಪರ್ಚುನಿಟಿ ಕೊಡಿ ಅನ್ನೋದನ್ನ ಸಲಹೆ ಕೊಟ್ಟಿದ್ದೇನಷ್ಟೇ. ಆದ್ರೆ ಕಾನೂನಾತ್ಮಕವಾಗಿ ಏನಾಗಬೇಕು ಆ ರೀತಿ ಆಗಬೇಕು, ಏನಾಗಿದೆ ಅನ್ನುವಂಥದ್ದನ್ನ ನೋಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಈ ಬಿಗ್ ಬಾಸ್ ಮನೆಗೆ ಸಾಲು ಸಾಲು ಸಂಕಷ್ಟಗಳು, ಒಂದರ ನಂತರ ಒಂದು ಅನ್ನುವಂಥ ರೀತಿಯಲ್ಲಿ ವಿದ್ಯುತ್ ಸಂಪರ್ಕ ಕಡಿತಕ್ಕೆ ಈಗ ಬೆಸ್ಕಾಂ ಕೂಡ ನೋಟಿಸ್ ಅನ್ನ ಕೊಟ್ಟಿದೆ. ಅದು ಕೂಡ ಈಗ ಬಿಗ್ ಬಾಸ್ಗೆ ಒಂದು ರೀತಿಯಲ್ಲಿ ಸಂಕಷ್ಟ. ಈ ಮಾಲಿನ್ಯ ಮಂಡಳಿ ಬೆನ್ನಲ್ಲೇ ಬೆಸ್ಕಾಂ ಕೂಡ ನೋಟಿಸ್ ಅನ್ನ ಕೊಟ್ಟಿದೆ. ಗೇಟ್ಗೆ ಸಿಗೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ನೋಟಿಸ್ ನೀಡುವುದಕ್ಕೆ ಬಂದಂತ ಬಿಡದಿ ಎಇ ಮೋಹಿತ ನೋಟಿಸ್ ಅನ್ನ ಕೊಡೋದಕ್ಕೆ ಬಂದಿದ್ದಾರೆ. ಈಗ ನೋಟಿಸ್ ಅಂಟಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ನೋಟಿಸ್ ಅನ್ನ ಸ್ವೀಕರಿಸೋದಕ್ಕೆ ಅಲ್ಲಿ ಜಾಲಿವುಡ್ ಸಿಬ್ಬಂದಿ ಯಾರು ಕೂಡ ಇಲ್ಲ. ಹಾಗಾಗಿ ಗೇಟ್ ಸಿಗೆ ಅಂಟಿಸಿ ಈಗ ಹೋಗಿದ್ದಾರೆ ಬೆಸ್ಕಾಂ ಸಿಬ್ಬಂದಿ. ನೋಟಿಸ್ ಕೊಡೋದಕ್ಕೆ ಬಂದರು. ಆ ಸಂದರ್ಭದಲ್ಲಿ ಜಾಲಿವುಡ್ ಸಿಬ್ಬಂದಿ ಯಾರು ಕೂಡ ಇರಲಿಲ್ಲ ಅಲ್ಲಿ ನೋಟಿಸ್ ಅನ್ನ ರಿಸೀವ್ ಮಾಡೋದಕ್ಕೆ ಸಂಬಂಧಪಟ್ಟಂತವರು. ಹಾಗಾಗಿ ಈಗ ನೋಟಿಸ್ ಅಂಟಿಸಿ ಹೋಗಿದ್ದಾರೆ. ಬೆಸ್ಕಾಂನಿಂದಲೂ ಕೂಡ ಈಗ ನೋಟಿಸ್ನ ಬಿಸಿ ಜಾಲಿವುಡ್ಗೆ ತಟ್ತಾ ಇದೆ. ಅಪರೆಂಟ್ಲಿ ಅದು ಬಿಗ್ ಬಾಸ್ ಮನೆಗೂ ಕೂಡ ತಟ್ತಾ ಇದೆ. ಒಂದು ರೀತಿಯ ಸಾಲು ಸಾಲು ಸಂಕಷ್ಟ. ಇಲ್ಲಿ ನೋಡಿ, ಬೆಸ್ಕಾಂನಿಂದಲೂ ಕೂಡ ಅಲ್ಲಿ ವಿದ್ಯುತ್ ಸ್ಥಾವರವನ್ನ ಹಾಕೊಂಡಿದ್ದಾರೆ ಅನ್ನುವಂಥ ವಿಚಾರ, ಅದಕ್ಕೂ ಕೂಡ ಪರ್ಮಿಷನ್ ಇರಲಿಲ್ಲ ಅನ್ನುವಂಥ ವಿಚಾರ. ಹಾಗಾಗಿ ಒಂದು ಕಡೆಯಲ್ಲಿ ಮಾಲಿನ್ಯ ಮಂಡಳಿಯಿಂದಲೂ ಕ್ರಮ ಕೈಗೊಳ್ಳಲಾಗಿದೆ, ಮತ್ತೊಂದು ಕಡೆಯಲ್ಲಿ ಈಗ ಬೆಸ್ಕಾಂನಿಂದಲೂ ಕೂಡ ಬಿಸಿ ಮುಟ್ಟಿಸಿದ್ದಾರೆ ಜಾಲಿವುಡ್ಗೆ. ಅಲ್ಲ, ಡಿಸಿಗೆ ಕೊಟ್ಟಿದ್ದಾರೆ. ನಾನು ಆಕ್ಚುಲಿ ಕೋರ್ಟ್ ಅಂತ ಅನ್ಕೊಂಡೆ, ಡಿಸಿ ಕೊಟ್ಟಿದ್ದಾರಂತೆ. ನಂಗೊಂದು 15 days ಟೈಮ್ ಕೊಡಿ ಅಂತ ಕೇಳಿದಾರಂತೆ. ನಾವು ನೋಟಿಸ್ ಸರ್ವೆ ಮಾಡಿಬಿಟ್ಟು ಡಿಸ್ಕನೆಕ್ಟ್. ಅಲ್ಲ, ಡಿಸಿಗೆ ಕೊಟ್ಟಿದ್ದಾರೆ. ನಾನು ಆಕ್ಚುಲಿ ಕೋರ್ಟ್ ಅಂತ ಅನ್ಕೊಂಡೆ, ಡಿಸಿ ಕೊಟ್ಟಿದ್ದಾರಂತೆ. ನಂಗೊಂದು 15 days ಟೈಮ್ ಕೊಡಿ ಅಂತ ಕೇಳಿದಾರಂತೆ. ನಾವು ನೋಟಿಸ್ ಸರ್ವೆ ಮಾಡಿಬಿಟ್ಟು ಡಿಸ್ಕನೆಕ್ಟ್.
ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಗಮನಿಸ್ತಾ ಇದೀವಿ ಒಂದ್ ರೀತಿಯಲ್ಲಿ ಬಿಗ್ ಬಾಸ್ ಅದರ ಜೊತೆಯಲ್ಲಿ ಜಾಲಿವುಡ್ ಇಬ್ಬರಿಗೂ ಕೂಡ ಒಂದ್ ರೀತಿಯಲ್ಲಿ ಸಂಕಷ್ಟ. ಈಗ ಒಂದ್ ಕಡೆಯಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ, ಅದರ ಜೊತೆಯಲ್ಲಿ ಈಗ ಬೆಸ್ಕಾಂನ ನೋಟಿಸ್. ಯಾವ ರೀತಿಯಾಗಿ ಇದಕ್ಕೆ ಆನ್ಸರ್ ಮಾಡ್ತಾರೆ ಇಲ್ಲಿನ ಸಿಬ್ಬಂದಿ ಹಾಗೆ ಇಲ್ಲಿಗೆ ಸಂಬಂಧಪಟ್ಟಂತವರು ಅನ್ನುವಂತ ಪ್ರಶ್ನೆಯ ಜೊತೆಗೆ ಡಿಸಿಎಂ ಕೂಡ ಹೇಳಿದ್ರು, ಅದನ್ನ ಕೂಡ ಗಮನಿಸಿದ್ವಿ. ಒಂದು ಅಪರ್ಚುನಿಟಿ ಕೊಡಿ ಅಂತ. ಹಾಗಾದ್ರೆ ಏನಾಗಬಹುದು, ಏನೇನ್ ಡೀಟೇಲ್ಸ್ ಇದೆ ಈಗ? ಅಶ್ವಿನಿ, ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಶೋ ನಡೆಸ್ಕೊಡ್ತಿದ್ದಂತ ಶೋ ನಡೀತಿದ್ದಂತ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ ಗೆ ಈಗ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದಷ್ಟು ಮಾಲಿನ್ಯ ನಿಯಮಗಳು ಉಲ್ಲಂಘನೆ ಆಗ್ತಾ ಇದ್ದೋ ಅನ್ನೋ ಕಾರಣಕ್ಕಾಗಿ ಪೊಲ್ಯೂಷನ್ ಬೋರ್ಡ್ ನಿನ್ನೆ ಜಾಲಿವುಡ್ ಸ್ಟುಡಿಯೋಸ್ ಅನ್ನ ಸೀಸ್ ಮಾಡಿತ್ತು. ಇದೀಗ ಮತ್ತೊಂದು ಶಾಕ್ ಎದುರಾಗುವಂತಹ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಜಾಲಿವುಡ್ ಸ್ಟುಡಿಯೋಸ್ ಒಳಭಾಗದಲ್ಲಿ ಒಂದು ವಿದ್ಯುತ್ ಸ್ಥಾವರವನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅದು ಕೂಡ ನಿಯಮ ಉಲ್ಲಂಘನೆ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಈಗಾಗಲೇ ಆ ಸಂಬಂಧ ನೋಟಿಸ್ ಅನ್ನ ಕೊಡಲಾಗಿತ್ತು. ಅಂದ್ರೆ ಜುಲೈ 24ರಂದೇ ನೋಟಿಸ್ ಅನ್ನ ಕೊಡಲಾಗಿತ್ತು. ಆದ್ರೆ ಸರಿಯಾದಂತಹ ಒಂದು ಉತ್ತರ, ಅಂದ್ರೆ ಸಕಾರಾತ್ಮಕವಾಗಿ ಒಂದು ಉತ್ತರವನ್ನ ಬಂದಿರಲಿಲ್ಲ. ಹಾಗಾಗಿ ಈಗ ಮತ್ತೆ ನೋಟಿಸ್ ಅನ್ನ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಬಿಡದಿಯ AEE ಮೊಹಿತಾ ಎಂಬುವರು ಈ ಕೆಲವೇ ಕ್ಷಣದ ಹೊತ್ತಲ್ಲಿ, ಅಂದ್ರೆ ಇದೇನು ಪ್ರಮುಖ ಗೇಟು, ಇಲ್ಲಿಗೆ ಬಂದು ನೋಟಿಸ್ ಕೊಡೋದಕ್ಕೆ ಬಂದಿದ್ರು. ಆದ್ರೆ ಇಲ್ಲಿ ಸೆಕ್ಯೂರಿಟಿ ಹೊರತುಪಡಿಸಿದ್ರೆ ಬೇರೆ ಯಾರು ಇಲ್ಲಿನ ಸಿಬ್ಬಂದಿ ಇರಲಿಲ್ಲ. ಹೀಗಾಗಿ ಇಲ್ಲಿಂದ ಅವರು ವಾಪಸ್ ತೆರಳಿರುವಂತದ್ದು. ಈಗ ಸದ್ಯ ಅವರು ಇಲ್ಲಿಂದ 3ನೇ ಗೇಟ್ಗೆ ಹೋಗಿದ್ದಾರೆ. ಅಲ್ಲಿ ಸೆಕ್ಯೂರಿಟಿ ಆಫೀಸ್ ಏನಿದೆ ಅಲ್ಲಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿರುವಂತದ್ದು. ಆದ್ರೆ ಇನ್ನೂ ಕೂಡ ಅಧಿಕೃತವಾಗಿ ಯಾವುದೇ ರೀತಿಯ ಮಾಹಿತಿ ಲಭ್ಯ ಆಗಿಲ್ಲ. ಆದ್ರೆ ಇಲ್ಲಿಗೆ ನೋಟಿಸ್ ಕೊಡೋದಕ್ಕೆ ಬಂದಿದ್ರು. ಆದ್ರೆ ಈಗೇನ್ ಸೀಸ್ ಮಾಡಿದ್ರೆ ಒಳಭಾಗದಲ್ಲಿ ಒಂದಷ್ಟು ಸೆಕ್ಯೂರಿಟಿಯನ್ನ ಹೊರತುಪಡಿಸಿದ್ರೆ ಇನ್ಯಾದ್ರೂ ಕೂಡ ಇಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ. ಜೊತೆಗೆ ಎಲ್ಲ ಸಂಪೂರ್ಣ ಸ್ತಬ್ಧ ಆಗಿರುವಂತದ್ದು. ಇಲ್ಲಿನ ಸಿಬ್ಬಂದಿ ಅಥವಾ ಏನು ಒಂದಷ್ಟು ನಿರ್ವಹಣೆ ಮಾಡ್ತಾರೆ ಅಂತವ್ರು ಯಾರು ಇರಲಿಲ್ಲ. ಹಾಗಾಗಿ ಅವರು ಇಲ್ಲಿ ನೋಟಿಸ್ ಕೊಡಕ್ಕಾಗಲಿಲ್ಲ. ಹಾಗಾಗಿ 3ನೇ ಗೇಟ್ಗೆ ಹೋಗಿ ಅಲ್ಲಿ ಸೆಕ್ಯೂರಿಟಿ ಆಫೀಸ್ ಇದೆ ಅಲ್ಲಿಗೆ ಕೊಡೋದಕ್ಕೆ ಹೋಗಿದ್ರು ಅಂತ ಹೇಳಿ ಮಾಹಿತಿ ಬಂದಿರುವಂತದ್ದು. ಅಲ್ಲಿ ಕೆಲವು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಆದ್ರೆ ಇನ್ನೂ ಕೂಡ ಅದು ಖಚಿತ ಮಾಹಿತಿ ಲಭ್ಯ ಆಗಿಲ್ಲ. ಮತ್ತೊಂದ್ ಕಡೆ ಏನು ಸ್ಥಳೀಯ ಪ್ರಾಧಿಕಾರದಿಂದ ಒಂದು ಅನುಮತಿಯ ಪಡೆದು ಆ ಬಳಿಕ ಏನು ವಿದ್ಯುತ್ ಸ್ಥಾವರವನ್ನ ನಿರ್ಮಾಣ ಮಾಡಿಕೊಡ್ಬೇಕಾಗಿತ್ತು. ಆದ್ರೆ ಅದಾಗಿಲ್ಲ. ಹೀಗಾಗಿ ಈಗ ಜಾಲಿವುಡ್ ಸ್ಟುಡಿಯೋಸ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿರುವಂತದ್ದು. ಒಂದ್ ವೇಳೆ ಕೋರ್ಟ್ ಅಥವಾ ಜಿಲ್ಲಾಧಿಕಾರಿಗಳು ಏನು ಸೀಸ್ ಆಗಿರುವಂತಹ ಜಾಲಿವುಡ್ ನ ಓಪನ್ ಮಾಡಿಸಿದ್ರು ಕೂಡ ವಿದ್ಯುತ್ ಕಡಿತ ಆಗುವಂತ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಈಗಾಗಲೇ ಅಂದ್ರೆ ಈಗ ಪರಿಸರ ಮಾಲಿನ್ಯ ನಿಯಮಗಳೇನಿದೆ ಅದನ್ನ ನಿಯಮ ಪಾಲಿಸಲಿಲ್ಲ ಅಂದ್ರೂ ಕೂಡ ಇನ್ನೊಂದ್ ಕಡೆ ಏನು ಚೆಸ್ಕಾಂ ನಿಯಮಗಳನ್ನು ಕೂಡ ಉಲ್ಲಂಘನೆ ಮಾಡಿರೋದ್ರಿಂದ ಇಲ್ಲಿ ಮುಂದೆ ಯಾವ ರೀತಿ ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಇವಾಗ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ಗೆ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ, ಸಮರ್ಪಕವಾಗಿ ಉತ್ತರ ಕೊಟ್ರೆ ಅವರ ಮುಂದಿನ ನಡೆ, ಅಧಿಕಾರಿಗಳ ಮುಂದಿನ ನಡೆ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಅಶ್ವಿನಿ. ಆಲ್ ರೈಟ್ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಎಷ್ಟು ಹೇಳಿಕೆಗಳು ಇದೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಈ ಕ್ಲೋಸ್ ಆಗಿರುವಂತಹ ವಿಚಾರ ಇದೆಯಲ್ಲ, ಇದು ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. HD ಕುಮಾರಸ್ವಾಮಿ ಅವರ ಟ್ವೀಟ್ ಅಸ್ತ್ರಕ್ಕೆ DK ಶಿವಕುಮಾರ್ ಈಗ ಬೆಚ್ಚಿಕೊಟ್ಟಿದ್ದಾರೆ. ಕುಮಾರಸ್ವಾಮಿ JDS ರಾಜಕೀಯ ಮಾಡ್ತಾ ಇದೆ, ನನ್ನ ಬಗ್ಗೆ ಮಾತಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ದೆ ಬರಲ್ಲ. ಬಿಗ್ ಬಾಸ್ ನಾನೇ ಹೋಗಿ ಉದ್ಘಾಟಿಸಿದ್ದೇನೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಸೀಸ್ ಮಾಡಿದೆ, ಏನ್ ಮಾಡೋದಕ್ಕೆ ಸಾಧ್ಯ? ಕಾನೂನು ಪ್ರಕಾರ ಕ್ರಮ ಮಾಡಿದ್ದಾರೆ, ಅದನ್ನ ಮಾಡೋದಕ್ಕೆ ಹೇಳಿದ್ದೇನೆ ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಡ್ಕೊಳ್ಳಿ, ಮೇಲ್ಗಡೆ ಕರ್ಕೊಂಡು ಮಾಡ್ಕೊಳ್ಳಿ, ನಾನು ಎನ್ಕ್ವೈರಿ ಮಾಡಿದೆ. ಅವ್ರು ಯಾರೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಐ ಹ್ಯಾವ್ ಸೆಡ್ DC ಎಂಪ್ಲಾಯ್ಮೆಂಟ್ ಈಸ್ ಇಂಪಾರ್ಟೆಂಟ್. ವಾಟ್ ಎವರ್ ಇಸ್ ದೇರ್, ಲೈಕ್ ಗಿವ್ ದೆಮ್ ಆನ್ ಆಪರ್ಚುನಿಟಿ. ಅವರು ರೆಕ್ಟಿಫೈ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು, ಮತ್ತೊಂದಾಗಬೇಕು. ನಾನೇ ಹೋಗಿ ಅದನ್ನ ಇನಾಗ್ರೇಟ್ ಮಾಡಿದ್ದು. ಆಯ್ತು, ನನ್ನ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಬರಲ್ಲ ರೀ, ಅವ್ರಿಗೆ ಶಕ್ತಿನೇ ಬರಲ್ಲ. ಪಾಪ ನನ್ನ ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ದೆನೂ ಬರಲ್ಲ, ಶಕ್ತಿನೂ ಬರಲ್ಲ, ಯಾವುದಕ್ಕೂ ಶಕ್ತಿ ಬರಲ್ಲ ಅವ್ರಿಗೆ. ಅರ್ಥ ಆಯ್ತಾ? ನಾವು ನಮ್ಮ ಡ್ಯೂಟಿನ ನಮ್ಮ ಸರ್ಕಾರದವ್ರು ಮಾಡಿದ್ರೆ ನನಗೆ ಗೊತ್ತಿಲ್ಲ. ನಾನೇ ಫೋನ್ ಮಾಡಿ DCಗೆ SPಗೆ ಹೇಳಿದ್ದೀನಿ, ವಿ ಶುಡ್ ನಾಟ್ ಲುಕ್ ಅಟ್ ವಿ ಹ್ಯಾವ್ ಟು ಲುಕ್ ಅಟ್ ಎ ಲಾ. ಏನಾದ್ರು ತಪ್ಪಾಗಿತ್ತು ಅಂದ್ರೆ ಲೆಟ್ ರೆಕ್ಟಿಫೈಡ್.